ಹುಡುಗಿಯಿಂದ ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇವತ್ತು ಬೆಳಗ್ಗೆ ನನ್ನ ಗಮನ ಬಂದಿದೆ ಒಂದು ವಿಡಿಯೋ ಕಂಪ್ಲೇಂಟ್ ಕಡೆಯಿಂದ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಕೇಸ್ ನನಗೆ ಬೇಡ, ಕೇಸ್ ನಾನು ವಾಪಸ್ ತಗೊಳ್ತೀನಿ. ಮತ್ತು ಅದರಲ್ಲಿ ಅವರು ಇನ್ನೊಂದು ಮಾತು ಅವರು ಹೇಳಿದರೆ, ನಾವು ಕೂಡ ಎಲ್ಲ ಕರೆಂಟ್ ಗ್ಯಾಸ್ ಇದ್ವಿ ಅಂತ ಬರೀ ಭಾಷೆ ಬೇರೆ ಇದೆ. ಅದು ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು. ECPಗೆ ನಾನು ಸೆಷನ್ ಕೊಟ್ಟಿದ್ದೀನಿ, ಅದು ಕಾಪಿ ಒಂದು ನೀವು ತೊಗೊಳ್ಳಿ. ಸೊ ಏನು ವಿಡಿಯೋ ಈಗ ಅದು ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಅದು ವಿಡಿಯೋ ತೊಗೊಂಡು ನಮ್ಮ ಕೇಸ್ ತನಿಖೆಯಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ಥರ ನಾವು ಇಟ್ಕೊಳ್ತೀವಿ. ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತು ಆಮೇಲೆ ಇದು ಎಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು IO ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ತಕ್ಷಣ ಆ ದಿವಸ ನಾನು ECPಗೆ ನಾನು IO ನಾನು ಮಾಡಿಸಿದ್ದೀನಿ. ಹಾಗಾಗಿ ಈಗ ಕೂಡ ನಾನು IOಗೆ ನಾನು ಹೇಳಿದ್ದೀನಿ, ಅದು ವಿಡಿಯೋ ನೀವು ಕರೆಕ್ಟ್ ಮಾಡಿ, ಮತ್ತು ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕರೆಕ್ಟ್ ಮಾಡಿ, ಆ ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೊಳ್ತೀವಿ. ಅವರು ಹೇಳಿದರೆ ಅವರು ನಮಗೆ ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀನಿ ಅಂತ ಹೇಳಿದರೆ, ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ಮಾಡ್ತೀವಿ. ಅಲ್ಲ, ಈ ರೀತಿ ಸುಳ್ಳು ಕೇಸ್ ಅವರು ಯಾಕೆ ಹಾಕಿದ್ರು ಅಂತ ನೋಡಿರಿ, ಈಗ ನಮ್ಮ ಕಾನೂನು ಪ್ರಕಾರ ಯಾರ್ಯಾರು ಸ್ಟೇಷನ್ಗೆ ಬರಬಹುದು, ಅವರು ಕೇಸ್ ಹೋಗ್ಬೋದು. ತನಿಖೆಯಲ್ಲಿ ಏನೇನು ಬರ್ತಾ ಇದೆ, ತನಿಖೆಯಲ್ಲಿ ಏನು ನಿಜ ಇದೆ ಅದು ಬೇರೆ ಇದೆ. ಮತ್ತು ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಅದಕ್ಕೆ ನಮ್ಮ ನಿಯಮದಲ್ಲಿ ವಿ ಹ್ಯಾವ್ 3 ಆಪ್ಷನ್ಸ್, A, B, C. ಬಹುಶಃ ಆ ಕಂಪ್ಲೇಂಟ್ ನಿಜ ಇದೆ, ನಾವು A ರಿಪೋರ್ಟ್ ಚಾರ್ಜ್ ಶೀಟ್ ನಾವು ಮಾಡ್ತೀವಿ. ಅದು ಸುಳ್ಳು ಇದ್ದರೆ ವಿ ಪುಟ್ ಇಟ್ ಆಸ್ B ರಿಪೋರ್ಟ್, ಅಂದರೆ ಸುಳ್ಳು ಅಂತ ನಾವು ಕಳಿಸ್ತೀವಿ. ಆ್ಯಂಡ್ ಇಫ್ ಇಟ್ ಇಸ್ ಅನ್ನೋನ್ ವಿ ಪುಟ್ ಇಟ್ ಆಸ್ C ರಿಪೋರ್ಟ್. ಸೊ ಇಟ್ ಇಸ್ ನಾಟ್ ನೆಸೆಸರಿ ದ್ಯಾಟ್ ಆ ಥರ ಯಾಕೆ ಆಗಿದೆ ಅಂತ ನಾವು ತನಿಖೆ ಮಾಡಿಕೊಂಡು ಅಕಾರ್ಡಿಂಗ್ಲಿ A, B, C ನಾವು ಮಾಡ್ತೀವಿ. ಅಂತ ಮೇಜರ್ ಇಶ್ಯೂ ಇದ್ದಾಗ ಇನ್ಸ್ಪೆಕ್ಟರ್ ಇದ್ದಾಗ ತಮ್ಮ ಗಮನಕ್ಕೆ ತಂದ್ರೆ ಇದನ್ನು ಪೋಸ್ಕೋ ಕೇಸ್ ಮಾಡ್ತೀವಿ ಅಂತಿದೆ. ಈ ವಿಷಯ ಬಗ್ಗೆ ನನಗೆ ಅವರು ಹೇಳಿಲ್ಲ, ಬೆಳಗ್ಗೆ ನನಗೆ ಗೊತ್ತಿದೆ. ಈಗ ಅದ್ರ ಮೇಲೆ ಏನಾರು ಆ್ಯಕ್ಷನ್ ಮಾಡ್ತೀರಾ? ಈಗ ಆಲ್ರೆಡಿ ನಾನು ಇನ್ಸ್ಪೆಕ್ಟರ್ ನಾನು ಸ್ಟೇಷನಿಂದ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತು ಆಲ್ರೆಡಿ ಒಂದು ಚಾರ್ಜ್ ಮೆಮೊ ಕೂಡ ರೂಲ್ಸ್ ನಾನು ಕೊಟ್ಟಿದ್ದೀನಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಇದರಲ್ಲಿ ಅವರ ಕತೆ ಲೂಪ ಏನೇನಿದೆ, ಸೊ ಎನ್ಕ್ವೈರಿ ನಂತರ ಮತ್ತು ಏನು ಆ್ಯಕ್ಷನ್ ತಗೋಬೇಕು ಅದು ಡಿಸಿಷನ್ ತಗೋತೀವಿ. ಓಕೆ.